ನೀನು ಅವಳ ನೋಡ್ದೆ ಅಂತ ಹೇಳಿದ್ಯಲ್ಲ, ಎಲ್ಲಿ ನೋಡ್ದೆ? ಇವತ್ತು ಗೌತಮ್ ಜೊತೆಗೆ ಆಫೀಸಿಗೆ ಹೋಗ್ತಿದ್ನ, ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ತಿದ್ ಕಣೋ, ಭಿಕ್ಷೆ. ನಿಮ್ಮ ಅಣ್ಣನೂ ಜೊತೆ ಎಲ್ಲ ಇದ್ದ. ನನ್ನ ಪುಣ್ಯ ಅವಳನ್ನ ನೋಡ್ಲಿಲ್ಲ. ನೋಡಿದ್ರೆ ಇಷ್ಟೊತ್ತಿಗಾಗ್ಲೇ ದೇಶಾಂತರ ಓಡಕ್ಕೆ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿರ್ಬೇಕಾಗಿತ್ತು. ನಮ್ಮ ಅದೃಷ್ಟ ಗೌತಮ್ ಇವತ್ತು ಅವಳನ್ನು ನೋಡ್ಲಿಲ್ಲ. ಅಪ್ಪಿ ತಪ್ಪಿ ಒಂದು ದಿವಸ ನೋಡ್ಬಿಟ್ರೆ ಎಲ್ಲ ಟೈಮಲ್ಲೂ ಲಕ್ ನಮ್ಮ ಜೊತೆಗೆ ಇರಲ್ವಲ್ಲ. ಅಪ್ಪಿ ತಪ್ಪಿ ಅವನೇನಾದ್ರೂ ನೋಡ್ಬಿಟ್ರೆ ಹೇಮಯ್ಯ ನಮ್ದು ನಾಯಿ ಪಾಡಾಗೋಗ್ಬಿಡುತ್ತೆ ಕಣೋ. ಒಂದು ಆಶ್ಚರ್ಯದ ವಿಷಯ ಏನು ಗೊತ್ತಾ, ಬೆಳಿಗ್ಗೆ ನಾನು ಅವಳನ್ನು ಹತ್ತಿರದಿಂದ ನೋಡಿದೆ, ಅವಳು ನಾನು ನೋಡಿದ್ಲು, ಆದರೆ ನೋಡ್ರಿ ಯಾಕೆ ಅವಳು ನನ್ನನ್ನು ಸರಿಯಾಗಿ ಗಮನಿಸಿಲ್ವಾ ಅಥವಾ ಗುರ್ತು ಸಿಗ್ಲಿಲ್ವಾ ಅಂತ. ಮೋಸ್ಟ್ಲಿ ನನ್ನ ಗುರ್ತು ಸಿಕ್ಕಿಲ್ಲ ಅನ್ಸುತ್ತೆ. ಅಳೆಮಯ್ಯ, ಮೊದಲು ನಾನು ರಾಜ್ಕುಮಾರ್ ತರ ಸ್ಮಾರ್ಟ್ ಆಗಿದ್ದೆ ಕಣೋ. ವಯಸ್ಸಾಯ್ತಲ್ಲ, ಈಗ ಸ್ಮಾರ್ಟ್ ಎಲ್ಲ ಲೆಸ್ ಆಯ್ತು ಅನ್ಸುತ್ತೆ, ಅದಕ್ಕೆ ಗುರ್ತು ಸಿಕ್ಕಿರಲ್ಲ. ಗುರ್ತು ಸಿಕ್ತಿರೋದು ಒಳ್ಳೇದೇ ಇದ್ಬಿಡು, ಇಲ್ಲ ಅಂದ್ರೆ ನನ್ನ ಅಟ್ಟಾಡ್ಸ್ಕೊಂಡ್ ಬರೋಳು. ಆಗ ನಾನು ಗೌತಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಿದ್ದೆ. ಚಟ್ ಮಿಸ್ ಕಣೋ. ಹೇ, ನಾನು ಸೀರಿಯಸ್ ಆದ ವಿಷಯ ಹೇಳ್ತಾ ಇದ್ದೀನಿ, ಸುಮ್ಮನೆ ತಲೆ ಹಚ್ಕೊಂಡಿದ್ಯಲ್ಲ. ತಲೆ ಹೋಗೋ ವಿಷಯ ಕಣೋ ಇದು. ಹಿಂಗೆ ಶಾಕ್ ಆಗಿಲ್ವಾ? ಶಾಕ್ ಆದ್ರೆ ಏನು ಪ್ರಯೋಜನ? ನೋ ಯೂಸ್. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ಅದಕ್ಕೆ ತಲೆ ಉಪಯೋಗಿಸ್ತಾ ಇತ್ತು. ಏನಾದ್ರೂ ಐಡಿಯಾ ಬಂತೇನೋ? ಮಾಮ್ಸ್, ಐಡಿಯಾಸ್ಗೇನು ಕೊರತೆ ಇಲ್ಲ ನನ್ನ ಹತ್ರ, ಟನ್ಗಟ್ಲೆ ಇದೆ. ಆದರೆ ಆ ಐಡಿಯಾಸ್ಗಳಲ್ಲಿ ಯಾವುದು ಬೆಸ್ಟು ಅಂತ ಯೋಚನೆ ಮಾಡ್ತೀನಿ. ಬಟ್ ಅದನ್ನೆಲ್ಲ ನಾನು ನಿನಗೆ ಹೇಳಬೇಕು ಅಥವಾ ನಿಮಗೆ ಹೆಲ್ಪ್ ಮಾಡಬೇಕು ಅಂತಂದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಏಯ್, ಏನೋ ಹೇಳಿ ಲಾಕ್ ಮಾಡೋ ಥರ ಇದೆಯಾ? ಏನು ಹೇಳು, ನಮಗೂ ಬೇರೆ ಗತಿಲ್ವಲ್ಲ. ವೆರಿ ಸಿಂಪಲ್, ತುಂಬ ಈಸಿ. ನನ್ನನ್ನು ಮತ್ತು ಮಾಮನ್ನ ಕಾಂಪ್ರಮೈಸ್ ಮಾಡಿಸ್ಬಿಡ್ಬೇಕು. ಮಾಮ್ಗೆ ನನ್ನ ಮೇಲೆ ಒಂಚೂರೇ ಚೂರು ಇಷ್ಟು ಬೇಜಾರಿದೆ ನೋಡು, ಅದನ್ನು ಕಂಪ್ಲೀಟಾಗಿ ಹೋಗಿಸ್ಬಿಡ್ಬೇಕು. ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಲಿಟ್ರಲಿ ಮುರಿದೋಗಿರೋ ನಮ್ಮ ಬಾಂಡಿಗೆ ಬ್ಯಾಂಡೇಜ್ ಹಾಕಿ ಸರಿ ಮಾಡಬೇಕು. ಅಷ್ಟು ಮಾಡು ಸಾಕು. ನಿಮ್ಗಳನ್ನ ಸೇಫ್ ಮಾಡೋ ಕಾಂಟ್ರಾಕ್ಟ್ನ ನಾನು ತಗೋತೀನಿ. ಈ ಜೈ ಡಿಕ್ಷನರಿಲಿ ಇಂಪಾಸಿಬಲ್ ಅನ್ನೋ ಟಾಸ್ಕೇ ಇಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್. ನನ್ನ ವೆಲಾಸಿಟಿ, ನನ್ನ ಕೆಪಾಸಿಟಿ, ನನ್ನ ಡೆನ್ಸಿಟಿ ಏನು ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ? ಚೆನ್ನಾಗಿ ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ವೆಲಾಸಿಟಿ ಜಾಸ್ತಿಯಾಗಿ ನಮ್ಮನೆಯಲ್ಲಿ ಗಂಡಾಂತರ ದುಡ್ಬಿಡ್ತೀವಿ ಅನ್ನೋ ಹೆದರಿಕೆ ಅಷ್ಟೇ. ಡೋಂಟ್ ವರಿ ಮಾಮ್, ನನ್ನ ತಪ್ಪುಗಳಿಂದ ತುಂಬಾನೇ ಕಲ್ತಿದ್ದೀನಿ. ಅಂದರೆ ಮುಂದಕ್ಕೆ ತಪ್ಪು ಮಾಡಬಾರ್ದು ಅಂತ. ಮಲ್ಲಿ, ಎಲ್ಲರೂ ನನ್ನನ್ನು ಹ್ಯಾಂಡಲ್ ವಿತ್ ಕೇರ್ ಪ್ರಾಡಕ್ಟ್ ಅನ್ನೋ ಥರ ನೋಡ್ತಿದ್ರು. ಆದರೆ ಹೀಗಾಗಲ್ಲ. ಈಗ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನಾನು ಒಬ್ಬ ಮನುಷ್ಯ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಆದರೆ ಮುಂಚೆ ಇವನು ಡೇಂಜರಸ್ಸು, ಇವನು ಸರಿ ಇಲ್ಲ, ಇವನು ಮನುಷ್ಯನೇ ಇಲ್ಲ, ಇವನ ಹತ್ರ ಹುಷಾರಾಗಿರ್ಬೇಕು ಅಂತೆಲ್ಲ ನೋಡ್ತಿದ್ರು. ಆವಾಗ ನನಗೆ ತುಂಬಾನೇ ಹರ್ಟ್ ಆಗೋದು. ಮಲ್ಲಿ ರೀ, ಹೋಗ್ಲಿ ಬಿಡಿ. ಈಗ ಆಡಿದನ್ನೆಲ್ಲ ನೆನ್ಸ್ಕೊಂಡು ಯಾಕೆ ಮನ್ಸಿಗೆ ನೋವು ಮಾಡ್ಕೊಂತೀರಾ? ನೋಡಿ, ಜೀವನ ಅಂದ್ರೆ ಹಂಗೆಯ. ಹಿಂದೆ ಆಗಿದ್ದನ್ನೆಲ್ಲ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೇಕು. ಹಂಗಂತ ನಮ್ ತಾತ ಹೇಳ್ತಿದ್ರು. ತಾತ ಹೇಳ್ತಿದ್ರ? ಹೆಂಗೆ ಮಲ್ಲಿ? ಅದ ಹಂಗೆಯ, ಅವ್ರ ಭಾಷೆ ನನಗ್ ಮಾತ್ರ ಅರ್ಥ ಆಗೋದು. ಹಾ, ಕರೆಕ್ಟ್. ಅದು ಮಲ್ಲಿ, ತಾತಂದು ಭಾಷೆಗೂ ಮೀರಿದ ಭಾಷೆ. ಅದು ಅವ್ರಿಗೆ ಬಿಟ್ರೆ ನಿನಗೆ ಮಾತ್ರ ಅರ್ಥ ಆಗೋದು. ತುಂಬಾ ಗ್ರೇಟ್ ನೀನು. ಬೇಕಂದ್ರೆ ಮಲ್ಲಿ ಒಂಚೂರು ಕಷ್ಟಪಟ್ರೆ ಚೈನೀಸ್ ಭಾಷೆನೇ ಕಲ್ತ್ಕೊಡ್ಬೋದು. ಆದ್ರೆ ನಿಮ್ ತಾತನ ಭಾಷೆ ಕಲಿಯಕ್ಕಾಗಲ್ಲ ನೋಡು. ಏನು ನಮ್ ತಾತನ ಟಿಂಗಲ್ ಮಾಡ್ತಿದ್ದೀರಾ? ಅದು ಟಿಂಗಲ್ ಅಲ್ಲ ಮಲ್ಲಿ, ಕಿಂಡಲ್. ಅದೇ ಅದನ್ನ ಮಾಡ್ತಿದ್ದೀರಾ? ಚೇಚೆ, ಎಲ್ಲಾದ್ರೂ ಉಂಟಾ? ತಾತನ ನನಗೆಲ್ಲ ಕಿಂಡಲ್ ಮಾಡ್ತೀನಿ. ನಮ್ಮಲ್ಲಿ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ, ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ಗೆ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀನಿ. ಅದು ಗೊತ್ತಿಲ್ವಾ ನಿಂಗೆ? ಗೊತ್ತು. ನಾನು ಸುಮ್ಮನೆ ಹಂಗೆ ಕಾಲು ಹೇಳ್ದೆ ಅಷ್ಟೇ ರೀ. ಮತ್ತೆ ಇನ್ನೊಂದೇನು ಗೊತ್ತಾ? ಹೇಳು ಮಲ್ಲಿ. ನೀವು ಮತ್ತೆ ಅತ್ತೆ ಮೊದಲಿನ ತರ ಸಂದಾಗಿರ್ಬೇಕು ಅಂತ ನಾನು 101 ರೂಪಾಯಿನ ಅಷ್ಟೊಂದು ಬಟ್ಟೆಲಿ ಕಟ್ಟಿಟ್ಟಿದ್ದೀನಿ. ಹಂಗ್ ಮಾಡಿದ್ರೆ ಒಳ್ಳೇದಾಯ್ತದಂತೆ, ಮನ್ಸಾಗ ಏನ್ ಅನ್ಕೊಂಡ್ರುವ ಈಡೇರ್ತದಂತೆ. ಹೌದಾ? ಒಳ್ಳೇದಾಯ್ತದಂತ? ಇದೆಲ್ಲ ಯಾರು ಹೇಳಿದ್ದು? ನಿಮ್ ತಾತ ಹೇಳಿದ್ರಾ? ಹ್ಞೂ ರೀ, ನಿಮ್ಗೇನ್ ಗೊತ್ತಾಯ್ತು? ಅಂತದೆಲ್ಲ ಹೇಳ್ಕೊಡೋದು ನಿನಗೆ ನಿಮ್ ತಾತನೇ ಅಲ್ವ ಮಲ್ಲಿ? ಅದಕ್ಕೆ ಆ ಬೇಸ್ ಮೇಲೆ ಗೆಸ್ ಮಾಡ್ದೆ. ಹೆಂಗೆ ನಾನು? ಜಾಣ ನೀವು. ಜಾಣ ನಾನು?
ಜಾಣನ ನಾನು? ಬೇಡ ಬೇಕು ಬೇಡ ರೀ, ಬೇಕು ರೀ. ಸುಮ್ಮನಿರ್ರಿ. ಸುಮ್ಮನಿರಕ್ಕಾಗಲ್ಲ ರೀ. ಸರಿ ಕೊಡ್ತೀನಿ. ಆ? ಅವರೇ, ಇದರಲ್ಲಿ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸ್ ಎಲ್ಲ ಇದೆ, ಮಗಳಿಗೆ ಕೊಡಿ. ನಾಳೆ ಅವಸರವಾಗಿ ಬರೋಕ್ಕೆ ಹೋಗಬೇಡಿ. ನಾನೀಗ ಆರಾಮಾಗಿದ್ದೀನಿ, ನಾನು ನೋಡ್ಕೋತೀನಿ. ನೀವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೇ ಬನ್ನಿ, ತೊಂದರೆ ಏನಿಲ್ಲ. ಅದಕ್ಕೆ ನಾನು ನಾಳೆನೂ ಇಲ್ಲಿಗೆ ಬರಬೇಕಾ? ಹಾಂ, ಇಲ್ಲಿ ಬರ್ದೆ ಇನ್ನೆಲ್ಲಿ ಹೋಗ್ತೀರಾ? ಅಲ್ಲ ಅದ್ಗೆ ಆನಂದಣ್ಣನನ್ನ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದು ನಿಮ್ಮ ಆರೋಗ್ಯ ಸರಿ ಇಲ್ಲ, ಆರೈಕೆ ಮಾಡು ಅಂತ. ಇವಾಗ ನಿಮ್ಮ ಆರೋಗ್ಯ ಸರಿ ಹೋಗಿದ್ಯಲ್ವಾ? ನಾನು ಇನ್ಮೇಲಿಂದ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಹಾಂ, ಕರೆಕ್ಟ್. ಅಲ್ಲಮ್ಮ ಸುಧಾ, ನಿನಗೆ ಈ ಮನೇಲಿ ನಮ್ಮಿಂದ ಏನಾದರೂ ಸಮಸ್ಯೆ ಆಗಿದೆಯಾ? ಅಯ್ಯೋ ಇಲ್ಲ ಅಣ್ಣ. ಮತ್ತೆ ಇಲ್ಲೇ ಇರ್ಬೋದಲ್ಲ. ಆನಂದನ ಮನೆಯಲ್ಲೂ ಕೆಲಸನೇ ಮಾಡೋದು, ಇಲ್ಲೂ ಕೂಡ ಕೆಲಸನೇ ಮಾಡೋದಲ್ವಾ? ಹಾಂ, ಬಟ್ ಅಪರ್ಣ ಅವ್ರಿಗೆ ತೊಂದರೆ ಆಗುತ್ತಲ್ವಾ? ಇಲ್ಲ, ನಾನು ಆನಂದ್ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ಅವನಿಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನ್ಗೇನಮ್ಮ ಪ್ರಾಬ್ಲಮ್ಮು? ಸುಧಾ ಅವರೇ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಸರಿ ಅದ್ಗೆ, ಆಯ್ತಣ್ಣ, ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸದ್ಯ ಒಪ್ಕೊಂಡ್ರಲ್ಲ, ಅದೇ ಖುಷಿ. ಸರಿ, ನಾನು ಡ್ರೈವರ್ಗೆ ಹೇಳಿದ್ದೀನಮ್ಮ, ಡ್ರಾಪ್ ಮಾಡಿ. ಸರಿ ಅಣ್ಣ, ನಾನು ಹೊರಡ್ತೀನಿ. ಓಕೆ, ಹೊರಡ್ತೀನಿ ಅದ್ಗೆ. ಹಾಂ, ಹುಷಾರು. ಬರ್ತೀನಣ್ಣ. ಹುಷಾರಮ್ಮ.